ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಬೆಳ್ಳುಳ್ಳಿ ಚಿತ್ರಾನ್ನ ಮಾಡೋಣ. ಒಂದು ಸಲ ಮಾಡ್ಕೊತೀನಿ, ಪದೇ ಪದೇ ಮಾಡಿಸ್ಕೊಂಡು ತಿಂತೀರಾ. ಬನ್ನಿ ಬೆಳ್ಳುಳ್ಳಿ ಚಿತ್ರಾನ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಸ್ಪೆಷಲಿ ಇದು ಹೆಣ್ಣು ಮಕ್ಕಳಿಗೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಬನ್ನಿ ಬೆಳ್ಳುಳ್ಳಿ ಚಿತ್ರಾನ್ನ ಮಾಡೋದಕ್ಕೆ ಒಂದು 5 ಬೆಳ್ಳುಳ್ಳಿ ಗಡ್ಡೆನ ಸುಲ್ಕೊಂಡಿದ್ದೀವಿ. 2 ಈರುಳ್ಳಿ, ಒಂದು 6 ಟೊಮೊಟೊ ಕಟ್ ಮಾಡ್ಕೊಂಡಿದ್ವಿ. ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ. ಕಡಾಯಿ ಸ್ವಲ್ಪ ಬಿಸಿ ಆಗಲಿ. ಈಗ ಎಣ್ಣೆನ ಸೇರಿಸ್ಕೊಳ್ಳಿ. 1 ಸೌಟಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀವಿ. ಜೊತೆಗೆ ಸ್ವಲ್ಪ ತುಪ್ಪನೂ ಸೇರಿಸ್ಕೊಬೇಕು. ಬೆಣ್ಣೆ ಅಥವಾ ತುಪ್ಪ ಎರಡರಲ್ಲಿ ಯಾವುದಾದ್ರೂ ಸೇರಿಸ್ಕೊಬೋದು. ಅಷ್ಟೇ ಪ್ರಮಾಣದ ತುಪ್ಪನ ಸೇರಿಸ್ಕೊಳ್ಳಿ. ಎರಡು ಸಮ ಸಮ ಇರಬೇಕು ನೋಡಿ. ಇವಾಗ ಚೆನ್ನಾಗಿ ಎಣ್ಣೆ ತುಪ್ಪ ಎರಡೂ ಚೆನ್ನಾಗಿ ಬಿಸಿ ಆಗ್ತಾಯಿದೆ. ನೋಡಿ, ಇವಾಗ ಬೆಳ್ಳುಳ್ಳಿನ ಸಿಪ್ಪೆ ಎಲ್ಲ ಕ್ಲೀನ್ ಮಾಡಿಕೊಂಡು ಬಿಡಿಸ್ಕೊಂಡಿದ್ವಿ. 1 ಬೌಲಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಲಿ. ಈರುಳ್ಳಿನೂ ಸಹ ಫ್ರೈ ಆಗಬೇಕು. ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಆಗ್ತಾ ಇದ್ದಂಗೆ ಈರುಳ್ಳಿನೂ ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿನೂ ಸಹ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಒಂದು 5ರಿಂದ 7 ನಿಮಿಷವರೆಗೂ ಚೆನ್ನಾಗಿ ಈರುಳ್ಳಿ ಬೆಳ್ಳುಳ್ಳಿ ಎರಡೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಸ್ವಲ್ಪ ಗರಂ ಮಸಾಲಾನ ಪೌಡ್ರನ್ನ ಸೇರಿಸ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಸೇರಿಸ್ಬಾರ್ದು, ಫ್ಲೇವರ್ಗೆ. ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಒಂದು 1/4 ಟೀ ಸ್ಪೂನಷ್ಟು, ಜಾಸ್ತಿ ಬೇಡ. ರುಚಿಗೆ ತಕ್ಕಷ್ಟು ಉಪ್ಪು.
1 ಸ್ಪೂನಷ್ಟು ಉಪ್ಪು, ಒಂದು 6 ಜನಕ್ಕಾಗುತ್ತೆ ಇದು. ಈ ಬೆಳ್ಳುಳ್ಳಿ ಚಿತ್ರಾನ್ನ. ಈಗ ಕಟ್ ಮಾಡ್ಕೊಂಡಿದ್ವಲ್ಲ ಸಣ್ಣದಾಗಿ ಟೊಮೊಟೊ, ಇದಕ್ಕೆ ಹುಳಿ ಟೊಮೊಟೊನೇ ಸೇರಿಸ್ಕೊಳ್ಳಿ, ಚೆನ್ನಾಗಿರ್ತದೆ. ಈ ಬೆಳ್ಳುಳ್ಳಿ ಚಿತ್ರಾನ್ನಕ್ಕೆ ಹುಳಿ ಟೊಮೊಟೊ ಇರಬೇಕು, ಆಪಲ್ ಟೊಮೊಟೊ ಬೇಡ. ಆಪಲ್ ಟೊಮೊಟೊ ಸ್ವಲ್ಪ ಸಿಹಿಯಾಗಿ ಹೋಗುತ್ತೆ, ಹುಳಿ ಟೊಮೊಟೊ ಇದ್ದರೆ ತುಂಬ ಟೇಸ್ಟಿಯಾಗಿ ಆಗುತ್ತೆ. ನೋಡಿ, ಇವಾಗ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ಉಪ್ಪೆಲ್ಲ ಹಾಕಿದ್ದೀವಲ್ವ, ಚೆನ್ನಾಗಿ ಬೇಯುತ್ತೆ. ಆವಾಗವಾಗ ತಿರುಗಿಸ್ಕೊಡ್ತಾ ಇರಬೇಕು, ಆಗ ಚೆನ್ನಾಗಿ ರೆಡಿಯಾಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಆಗ ಕರೆಕ್ಟಾಗಿ ರುಚಿಯಾದ ಬೆಳ್ಳುಳ್ಳಿ ಚಿತ್ರಾನ್ನ ರೆಡಿ ಆಗೋದು. ಈ ಟೊಮೊಟೊ ಎಲ್ಲ ಕರಗಿಬಿಡ್ಬೇಕು ಎಣ್ಣೆಯಲ್ಲಿ, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು. ಇದಕ್ಕೆ ಮೇಯ್ನಾಗಿ ಟೊಮೊಟೊ ಚೆನ್ನಾಗಿ ಬೇಯಬೇಕು. ನೋಡಿ, ಈ ರೀತಿ ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಥರ ಮಾಡ್ಕೊಳ್ಳಿ. ಸೌಟಲ್ಲೇ ಈ ರೀತಿ ಸ್ಮ್ಯಾಶ್ ಥರ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿ ಟೊಮ್ಯಾಟೊ ಚೆನ್ನಾಗಿ ಬೇಯುತ್ತೆ. ಈಗ ರುಚಿಗೆ ತಕ್ಕಷ್ಟು ಖಾರ, ಸ್ವಲ್ಪ ಅರಿಶಿನ ಪುಡಿ, 1-2 ಸ್ಪೂನಷ್ಟು ಅಚ್ಕಾರದ ಪುಡಿ, ಮನೆಯಲ್ಲೇ ಇರುವಂಥ ಕೆಂಪು ಬ್ಯಾಡಗಿ ಮೆಣಸಿನ್ಕಾಯಿ ಪೌಡರ್, ಸ್ವಲ್ಪ ಕೊತ್ತಂಬರಿ, 1 ದೊಡ್ಡ ಕೈ ಹಿಡಿಯಷ್ಟು ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಖಾರದ ಪುಡಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಬಿಸಿ ಬಿಸಿಯಾದ ರೈಸ್ನ ಮಾಡ್ಕೊಂಡಿದ್ವಿ, ಅದನ್ನು ಸೇರಿಸ್ಕೊಳ್ಳೋಣ. ನೋಡಿ, ಇವಾಗ ಖಾರದ ಪುಡಿ ವಾಸನೆ ಎಲ್ಲ ಹೋಗಿದೆ. ನೋಡಿ, ಇವಾಗ ರೈಸ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಬಿಸಿ ಬಿಸಿಯಾದ ಬೆಳ್ಳುಳ್ಳಿ ಚಿತ್ರಾನ್ನ ರೆಡಿಯಾಗಿದೆ. ತುಪ್ಪ ಹಾಕಿರ್ತೀವಲ್ವ, ತುಂಬ ಟೇಸ್ಟಿಯಾಗಿರ್ತದೆ. ಒಂದ್ಸಲ ಮಾಡ್ಕೊಂಡು ತಿನ್ನಿ, ಪದೇ ಪದೇ ಮಾಡಿಸ್ಕೊಂಡು ತಿಂತೀರಾ, ಅಷ್ಟೊಂದು ರುಚಿಯಾಗಿರ್ತದೆ. ಮಕ್ಕಳಿಗೆ ಡಬ್ಬಿಗೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಬೇಗ ಈಸಿಯಾಗೂ ಆಗೋಗುತ್ತೆ ಇದು. ನೋಡಿ, ಬಿಸಿ ಬಿಸಿಯಾದ ಬೆಳ್ಳುಳ್ಳಿ ಚಿತ್ರಾನ್ನ ರೆಡಿಯಾಗಿದೆ.
ಬೆಳ್ಳುಳ್ಳಿ ಚಿತ್ರಾನ್ನ ಸವಿಯಲು ಸಿದ್ಧವಾಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.